ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಹೊಸದಾಗಿ ಕಾಲೇಜಿಗೆ ಬಂದಿದ್ದೀರಾ, ನಿಮ್ಮ ಎನರ್ಜಿ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೆ, ಬಟ್ ಸಾಲದು ಅಂತ ನನಗನ್ನಿಸ್ತಿದೆ. ನಿಜನಾ? ಇರ್ಲಿ. ಮೊದಲನೇದಾಗಿ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ ಪದ್ಮಭೂಷಣ ಡಾಕ್ಟರ್ ಎಚ್.ಎನ್. ನರಸಿಂಹಯ್ಯ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನೆನಪಿಸಿಕೊಳ್ತಾ ಅವ್ರನ್ನ, ಯಾಕೆಂದ್ರೆ ಎಷ್ಟೋ ಜನ ನನ್ನಂತ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನ ಕೊಡೋದಕ್ಕೆ ಅವರು ಇಷ್ಟು ದೊಡ್ಡ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ಹಾದಿಯನ್ನ, ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಎಜುಕೇಶನ್ಗೆ, ಅದನ್ನ ನೆನಪಿಸಿಕೊಳ್ತಾ ಅಂತ ದೊಡ್ಡ ವ್ಯಕ್ತಿ ಇವತ್ತು ಹಳ್ಳಿ ಮಕ್ಕಳಿಗೆ ಓದೋದಕ್ಕೆ ಒಂದು ಒಳ್ಳೆ ಕಾಲೇಜ್ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಓದಿ ಅವರ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಹಂಗಾಗಿ ಅವರನ್ನ ನೆನಪಿಸಿಕೊಳ್ಳದೆ ನಾವು ಕಾರ್ಯಕ್ರಮದ ಭಾಷಣ ಮಾಡಿದ್ರೆ ಅದಕ್ಕೆ ನ್ಯಾಯ ಒದಗಿಸಿದಂಗಲ್ಲ ಅಂತ ಅನಿಸ್ತಾ ಅವರ ನೆನಪಿಸಿಕೊಳ್ತಾ, ಮತ್ತೆ ವಿಶೇಷವಾಗಿ ಇಷ್ಟೊತ್ತು ಹೇಳ್ತಿದ್ರು ಇಸ್ತೂರಿ ಕುಟುಂಬ, ಥರ್ಡ್ ಜನರೇಷನ್ ಇಸ್ತೂರಿ ಸುಧಾಕರ್ ಅವರು ಇಲ್ಲೇ ಇದ್ದಾರೆ. ನನಗೆ ಆಶ್ಚರ್ಯ ಏನಂತಂದ್ರೆ, ಇಷ್ಟು ದೊಡ್ಡ ಒಂದು ಜಮೀನನ್ನ ಅವರ ಕುಟುಂಬ ನನ್ನಂತೆ ನಿಮ್ಮಂತೆ ಸಾವಿರಾರು ಲಕ್ಷಾಂತರ ಮಕ್ಕಳು ಓದಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಗೆ ಕೊಟ್ಟಿರೋದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥದ್ದು, ಸಂತೋಷ ಪಡುವಂಥದ್ದು. ಮತ್ತೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುನ್ನಡೆಯುವಂತ ಒಂದು ಆಲೋಚನೆ ಮಾಡಬೇಕು ಅಂತ ನನಗನ್ನಿಸ್ತಿದೆ. ಯಾಕಂದ್ರೆ ಅವರು ಇಲ್ಲ ಅಂತ, ಈ ಜಮೀನು ಕೊಟ್ಟಿಲ್ಲ ಅಂತಂದ್ರೆ ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಆ ಕುಟುಂಬವನ್ನ ನಾವು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೆನಪಿಸ್ಕೊಳ್ತಾ, ಮತ್ತೆ ಸುಧಾಕರ್ ಅವರು, ನಾನು 3-4 ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರು ಅಮೇರಿಕದಲ್ಲಿ ಕೆಲಸ ಮಾಡ್ತಿದ್ರು. ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಆಯಾಮಗಳು, ಮತ್ತೆ ಎಷ್ಟೋ ಹೊಸ ಇನೋವೇಷನ್ಸ್ ನ ಮಾಡಿ ಅಲ್ಲಿ ಸಕ್ಸಸ್ಫುಲ್ ಆಗಿ ಬೆಂಗಳೂರಿಗೆ ಬಂದು ಅವರ ಕುಟುಂಬ ಏನು ಈ ಸಂಸ್ಥೆ ಆಗೋದಕ್ಕೆ ಸಹಾಯ ಮಾಡಿತ್ತೋ ಆ ಸಂಸ್ಥೆಯಲ್ಲಿ, ಆ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಸರ್. ಥ್ಯಾಂಕ್ ಯು ನಿಮಗೆ, ಮತ್ತೆ ಇಡೀ ನಿಮ್ಮ ಕುಟುಂಬಕ್ಕೆ ನಾವೆಲ್ಲ ಚಿರಋಣಿ ಅಂತ ಹೇಳ್ತಾ, ಮತ್ತೆ ಅಧ್ಯಕ್ಷರು ಡಾಕ್ಟರ್ ಎಚ್.ಎನ್. ಸುಬ್ರಹ್ಮಣ್ಯ ಅವರು, ನಾನು 3ನೇ ಸಲ ಅವ್ರನ್ನ ಭೇಟಿ ಮಾಡ್ತಿರೋದು. ಅವ್ರು ನೋಡಿದಾಗ್ಲೆಲ್ಲ ನನಗನ್ಸುತ್ತೆ, ಒಂದು, ನಾವಿಷ್ಟು ವರ್ಷ ಬದುಕ್ತೀವ ಅಂತ, ಇನ್ನೊಂದು, ಬದುಕಿದ್ರು ಅಷ್ಟು ಆಕ್ಟಿವ್ ಆಗಿರಕ್ ನಮ್ಮ ಕೈಲಿ ಸಾಧ್ಯ ಆಗತ್ತಾ ಅಂತ. ಯಾಕಂದ್ರೆ ಒಂದು ಮಾತು ನಾವೆಲ್ಲ ನೆನಪಿಟ್ಕೊಳ್ಬೇಕು ಅವ್ರನ್ನ ನೋಡಿದಾಗ. ಏನ ಮಾತು ಅಂತಂದ್ರೆ, ನಾವಿರೋವರೆಗೂ ನಮ್ಮ ಅನುಭವ, ನಾವು ಕಲಿತಂತ ವಿದ್ಯೆ, ನಾವು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನ ಎಲ್ಲವೂ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ನನಗನ್ಸುತ್ತೆ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಈ ವಯಸ್ಸಲ್ಲೂ ಮುಂದುವರೆದು, ಮತ್ತೆ ಅಷ್ಟೇ ಆಕ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದಾರೆ. ತುಂಬಾ ಸಂತೋಷ. ಅವ್ರು ನೋಡಿದಾಗೆಲ್ಲಾನು ನನಗೆ ತುಂಬಾ ಒಂಥರ ಪಾಸಿಟಿವ್ ಫೀಲಿಂಗ್. ಆಕ್ಚುಲಿ ಅಂತ ದೊಡ್ಡ ವ್ಯಕ್ತಿ ಮತ್ತೆ ವ್ಯಕ್ತಿತ್ವದ ಜೊತೆ ನಾವಿದೀವಲ್ಲ ಅನ್ನೋ ಒಂದು ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಮ್ಮ ವೆಂಕಟ ಶಿವಾರೆಡ್ಡಿ ಅವರು ನಮ್ಮೂರವ್ರೆ, ನಮ್ಮೂರ್ ಪಕ್ಕದವ್ರೆ. ಅವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರಿಟೈರ್ಡ್ ಆಗಿ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಜೀವನ ಮಾಡಬಹುದಾಗಿತ್ತು. KPTCಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು, ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದವರು. ಎಲ್ಲದ್ರ ಜೊತೆಗೆ ಕೋಲಾರ ಜಿಲ್ಲೆಯವರು ಹೆಚ್ಚು ಇವತ್ತೇನಾದ್ರೂ KPTCL ಬೆಸ್ಕಾಂ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ರೂವಾರಿ ಅವರೇ. ಆದ್ರೂ
ರಿಟೈರ್ಡ್ ಆದ್ಮೇಲೂ ಏನಾದ್ರೂ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನ್ಯಾಷನಲ್ ಎಜುಕೇಶನ್ ಸೊಸೈಟಿಯಲ್ಲಿ ಗೌರವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮಂತವ್ರು ನಿಮ್ಮಂತವ್ರನ್ನೆಲ್ಲ ಹುರಿದುಂಬಿಸಿ ನಾವೆಲ್ಲ ಒಂದು ಜೀವನ ರೂಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರು ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಂತೋಷ ಸರ್, ನಿಮ್ಮನ್ನ ನೋಡಿದಾಗ ನಮಗೂ ಹೆಮ್ಮೆ ಅನ್ಸುತ್ತೆ. ನಾವು ಆ ತರ ಒಂದಿನ ರಿಟೈರ್ಡ್ ಆದ್ಮೇಲೆ ನಾವೆಲ್ಲ ಒಂದು ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಮ ತರ. ನೋಡೋಣ, ಅದು ಆಗ್ಲೇ ಆ ತರದೊಂದು ಆಗ್ಲೇಬೇಕು ಅಂತಿದ್ರೆ ಅದು ಹಾಗೆ ಆಗತ್ತೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರಾದ ಜಯರಾಮ್ ಸರ್ ಅವರು, ಮತ್ತೆ ಉಪ ಪ್ರಾಂಶುಪಾಲರಾದ ನಂಜುಂಡಪ್ಪ ಅವರು, ಮತ್ತೆ ಎಲ್ಲ ಸ್ಟಾಫು, ಟೀಚರ್ಸು, ವಿದ್ಯಾರ್ಥಿಗಳೆಲ್ಲ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಕೆಲವು ವಿಚಾರಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳಕ್ ಬಂದೀನಿ. ಕೇಳಕ್ ನೀವೆಲ್ಲ ಉತ್ಸುಕರಾಗಿದ್ದೀರಿ. ನಾನು ಆಗ್ಲೇ ಹೇಳ್ದಂಗೆ 1994-95 ಬ್ಯಾಚ್ PUC ಸ್ಟೂಡೆಂಟ್. ಇಲ್ಲಿ 2 ವರ್ಷ ನಾನು ಇಲ್ಲಿ ಓದ್ದೆ. 31 ವರ್ಷ ಆದ ಮೇಲೆ ಇದೇ ಕ್ಯಾಂಪಸ್ಗೆ ಮೊದಲನೇ ಬಾರಿಗೆ ನಾನು ಬಂದಿದ್ದೀನಿ. ಇದಕ್ಕೆ ಮುಂಚೆ ತುಂಬಾ ಸಲ ನಾನು ಊರಿಗೆ ಹೋಗುವಾಗ ಇದೇ ರಸ್ತೆಯಲ್ಲಿ ಹೋಗ್ತಿದ್ದೆ. ಬಟ್ ಯಾವತ್ತು ಕಾಲೇಜ್ ಒಳಗಡೆ ಬರುವಂತ ಒಂದು ಅವಕಾಶ ನನಗೆ ಸಿಕ್ಕಿರ್ಲಿಲ್ಲ. ಸೊ ಮೊದಲನೇ ಬಾರಿಗೆ ನಾನು ಓದ್ದಂತ, ನಾನು ಕಲ್ತ್ಕೊಂಡಂತ, ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಬುನಾದಿ ಹಾಕಿದಂತ ಸಂಸ್ಥೆ AES ನ್ಯಾಷನಲ್ ಕಾಲೇಜು. ಆ ಸಂಸ್ಥೆಯಲ್ಲಿ 31 ವರ್ಷ ಆದ್ಮೇಲೆ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ, ಅದು ಫಸ್ಟ್ PUC ಪ್ರಥಮ ಪದವಿ ತರಗತಿಗಳ ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದೀನಿ. ನಾವಿದ್ದಾಗ ಉದ್ಘಾಟನೆ ಏನಾಗಿರ್ಲಿಲ್ಲ ಸರ್, ಡೈರೆಕ್ಟ್ ಕ್ಲಾಸ್ಗೆ ಹೋಗ್ಬಿಟ್ಟಿದ್ವು ಅಷ್ಟೇ ನಾವು. ಸೊ ನೀವೊಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ವಿದ್ಯಾರ್ಥಿಗಳಿಗೆ ಆ ತರಗತಿಗಳ ಆರಂಭ ಆಗಕ್ಕೆ ಮುಂಚೆ ಒಂದು ಚಾಲನೆ ಕೊಟ್ಟು ಅವರಿಗೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸುವಂತ ಕೆಲಸ ಮಾಡ್ತಿದ್ದೀರಾ. ತುಂಬಾ ಸಂತೋಷ. ನಾವು ಓದ್ತಾ ಇರ್ಬೇಕಾದ್ರೆ ಈ ಕಾಂಪೌಂಡ್ ಏನು ಇರ್ಲಿಲ್ಲ, ಮತ್ತೆ ಇಷ್ಟು ಮರಗಿಡಗಳು ಇರ್ಲಿಲ್ಲ. ಈಗ ನೋಡಿದ್ರೆ ತುಂಬಾ ಶಾಂತವಾಗಿದೆ ಕ್ಯಾಂಪಸ್. ನಾವಿದ್ದಾಗ ಇಷ್ಟು ಶಾಂತವಾಗಿರ್ಲಿಲ್ಲ ಕ್ಯಾಂಪಸ್. ಮೋಸ್ಟ್ಲಿ ಇಲ್ಲಿ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಗೊತ್ತಿರ್ಬೇಕು, ಅವಾಗ ಗೊತ್ತಿರುತ್ತೆ ಆವಾಗ ಕಾಲೇಜಿಗೂ ಹೆಂಗ್ ನಡೀತಿತ್ತು ಅಂತ. ಅಷ್ಟು ಗೊಂದಲ, ಅಷ್ಟು ಗಲಾಟೆ, ಅಷ್ಟು ಸಮಸ್ಯೆಗಳ ಮಧ್ಯೆನೂ ಕೆಲವು ವಿದ್ಯಾರ್ಥಿಗಳು ಅವರ ಜೀವನವನ್ನು ರೂಪಿಸಿಕೊಳ್ಳೋದಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ, ಮತ್ತೆ ಎಲ್ಲ ಟೀಚರ್ಸು, ನನಗೀಗಲೂ ಜ್ಞಾಪಕ ಇದೆ, ನಮಗೆ ಕಲಿಸ್ಕೊಟ್ಟಂತ ಎಲ್ಲ ಟೀಚರ್ಸು ವಿದ್ಯಾರ್ಥಿಗಳು ಈ ಗಲಾಟೆ ಗೊಂದಲವನ್ನು ಬಿಟ್ಟು ಅವರ ಜೀವನವನ್ನು ರೂಪಿಸಿಕೊಳ್ಳೋದಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿ ನಮಗೆ ಜೀವನದ ಉದ್ದೇಶ, ವಿದ್ಯಾರ್ಥಿಯ ದಿಸೆಯ ಉದ್ದೇಶ ಎಲ್ಲವನ್ನ ಹೇಳ್ಕೊಟ್ರು. ನಾವು ಕಾಲೇಜಿಗೆ ಬರುವಾಗ ನನಗೆ ಚೆನ್ನಾಗಿ ನೆನಪಿದೆ, ನಾವು ಬಸ್ ಒಳಗಡೆ ಓಡಾಡಿದ್ದಕ್ಕಿಂತ ಬಸ್ ಮೇಲೆ ಓಡಾಡಿದ್ದೆ ಜಾಸ್ತಿ ಆವಾಗ. ಮೋಸ್ಟ್ಲಿ ಈಗ ನಿಮಗೆ ಅದು ಗೊತ್ತಿಲ್ಲದೆ ಇರಬಹುದು. ನಾವೆಲ್ಲ ಟಾಪ್ ಮೇಲೆ ಕೂತ್ಕೊಂಡು ಬರ್ತಿದ್ದಿದ್ದು. ಆಕ್ಚುಲಿ ಬಂದು ನ್ಯಾಷನಲ್ ಕಾಲೇಜ್ ಗೇಟ್ ಮುಂದೆ ಬಸ್ ನಿಂತಾಗ ಇಳಿದಾಗ ಏನೋ ಒಂದು ಉತ್ಸಾಹ, ಸಂತೋಷ. ಇವತ್ತೇನೋ ಹೊಸಾದ್ ನೋಡ್ತೀವಿ, ಹೊಸಾದ್ ಕಲಿತೀವಿ, ಹೊಸಾದ್ ತಿಳ್ಕೊತೀವಿ, ಹೊಸವರು ಭೇಟಿ ಆಗತ್ತೆ, ಈ ತರದ ಒಂದು ಉತ್ಸಾಹ ನನಗಿತ್ತು ಅವಾಗ. 2 ವರ್ಷ ನಾನು ಇಲ್ಲಿ ಓದ್ದೆ. ನಿಜ ಹೇಳ್ಬೇಕು ಅಂತಂದ್ರೆ ನಿಮಗೆ, ನಾನು ಓದಬಾರದು, ವ್ಯವಸಾಯ ಮಾಡಬೇಕು ಅನ್ಕೊಂಡಂತ ವಿದ್ಯಾರ್ಥಿ. ಆಕ್ಚುಲಿ 8th, 9th, 10th ಸುಮ್ಮನೆ ಕ್ಲಾಸ್ಗೆ ಹೋಗಿ ಅಟೆಂಡ್ ಮಾಡಿ ಪಾಸ್ ಆಗೋದಕ್ಕೆ, ನಮ್ಮ ಪೋಷಕರ ಒಂದು ಒತ್ತಾಯದ ಮೇರೆಗೆ ಪಾಸ್ ಆಗೋದಕ್ಕೆ ಏನ್ ಬೇಕೋ ಅದು ಬರೆದವನು ಸರ್ ನನ್ನ ಮಾರ್ಕ್ಸ್. ಆಕ್ಚುಲಿ ಯಾಕೆಂದ್ರೆ ನನಗೆ ಊರಲ್ಲಿ ಹೋಗಿ ವ್ಯವಸಾಯ ಮಾಡಬೇಕು, ಜಮೀನ್ ನೋಡ್ಕೋಬೇಕು ಅಂತ ಉದ್ದೇಶ ಇದ್ದಿದ್ದು. ಆದ್ರೆ ನಮ್ಮ ಒಬ್ಬ ಚಿಕ್ಕಪ್ಪ ಅವರು ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್, ಯಾಕೆ ಒಬ್ಬ ವ್ಯಕ್ತಿ ಓದಬೇಕು ಅನ್ನೋದನ್ನ ನನಗೆ ಒಂದು ದಿನ ಕೂಡಿಸ್ಕೊಂಡು ಹೇಳಿದ್ರು. ಅವತ್ತು ನನಗನ್ಸಿದ್ದು ನಾನು ಓದಲೇಬೇಕು ಅಂತ. ಆ ಓದಲೇಬೇಕು ಅಂತ ಅನಿಸಿದ ದಿನ ನಾನು ಜಾಯಿನ್ ಆಗಿದ್ದು ನ್ಯಾಷನಲ್ ಕಾಲೇಜಿಗೆ.
ಅದಾದ್ಮೇಲೆ ನಾವು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ವಿ. ನಮ್ಗೆ ಒಬ್ರು TR ಅಂತ ಒಬ್ಬ ಟೀಚರ್ ಇದ್ರು ಸರ್, ಆಕ್ಚುಲಿ ತಿಮ್ಮಾರೆಡ್ಡಿ ಅಂತ. ಅವರು ನನಗೆ ಎಕನಾಮಿಕ್ಸ್ ಟೀಚರ್ ಆಗಿದ್ರು. ಅವ್ರು ಯಾವಾಗ್ಲೂ ನನಗೆ ಒಂದು ಟಾರ್ಗೆಟ್ ಕೊಡೋರು, ಎಕನಾಮಿಕ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಅಂತ. ನಾನು ಎಕನಾಮಿಕ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗ್ದಿದ್ದೆ ಅವಾಗ. ನಾವು ಅವಾಗ 75-80 ತೆಗೆದ್ರೇನೆ ದೊಡ್ಡ ಮಾರ್ಕ್ಸ್. ನಿಮ್ ತರ ಈಗ 95-100 ನಮ್ಗೆ ಇರ್ಲಿಲ್ಲ ಅವಾಗ. ಮೋಸ್ಟ್ಲಿ ಟೀಚರ್ಸ್ ಕೊಡ್ತಿದ್ರು ಇಲ್ವೋ ಗೊತ್ತಿಲ್ಲ, ಟೀಚರ್ಸ್ ಕೊಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನಾವು ಚೆನ್ನಾಗೇ ಬರೀತಿದ್ವಿ ಅಲ್ವಾ? ಇಲ್ಲ, ನಾವು ಮೋಸ್ಟ್ಲಿ ಬರೆದಿರೋದನ್ನ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ತದೆ. ಒಂದು 75-80 ಕೊಟ್ರು ಅಂತ ಅನ್ಸುತ್ತೆ ಅವಾಗ, ಅನ್ಕೊಳ್ಳೋಣ. ಇಲ್ಲ, ನಾವು ಓದಿದ್ದು ಅಷ್ಟೇ ಅಂತ ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ಅವ್ರು ಹೇಳಿದ್ರು, ನೀವು ಈ ಗೊಂದಲ ಗಲಾಟೆಗಳು ಆಯ್ತು, ನಿನ್ಗೆ ಒಳ್ಳೆ ಫೌಂಡೇಶನ್ ಆಯ್ತು, ಒಳ್ಳೆ ಕಾಲೇಜಲ್ಲಿ ನೀನು ಓದಿದ್ಯಾ, ತಿಳ್ಕೊಂಡಿದ್ಯಾ, ನೀನು ಬೆಂಗಳೂರಿಗೆ ಹೋಗಿ ಓದು, ಅಲ್ಲಿ ನಿನಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತೇಳಿ ಅವರು ನನಗೆ ಹೇಳಿದ್ದು ಬೆಂಗಳೂರಿಗೆ ಓದೋದಕ್ಕೆ. ಅವರೇ ಕರ್ಕೊಂಡೋಗಿ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರು. ನಾನು ಪತ್ರಿಕೋದ್ಯಮ ಮೊದಲು ಆರಂಭ ಮಾಡಿದ್ದು ಅಲ್ಲಿಂದ. 3 ವರ್ಷ ಡಿಗ್ರಿ, 2 ವರ್ಷ ಮಾಸ್ಟರ್ಸ್ ಡಿಗ್ರಿ, ಬೆಂಗಳೂರಲ್ಲಿ ಹಾಸ್ಟೆಲ್ ಸಿಗದೆ ಪರದಾಡದಂತ ದಿನಗಳು, ಓದ್ಲೇಬೇಕು ಅನ್ನೋ ಛಲದಿಂದ ಎಷ್ಟೋ ದಿನಗಳು ರಾತ್ರಿ ಹಗಲು ಊರಲ್ಲಿ ಕೂತ್ಕೊಂಡು ಓದಿದ್ದು, ಮಾವಿನ ಮರದ ಕೆಳಗಡೆ ಎಷ್ಟೋ ಓದಿ ಎಕ್ಸಾಮ್ ಬರೆದು ಫಸ್ಟ್ ಕ್ಲಾಸ್ ತೆಗೆದಂತ ವಿಚಾರಗಳು, ಇವೆಲ್ಲ ನನಗೆ ಇಲ್ಲಿ ನಿಂತಿದ್ರೆ ನೆನಪಿಗೆ ಬರ್ತಿದೆ. ನಾವು ಓದಿ MS ಕಮ್ಯುನಿಕೇಶನ್ ಮುಗಿಸ್ದೆ. ಆಕ್ಚುಲಿ ನಾನು ಯಾಕೆ ಈ ವಿಚಾರಗಳು ನಿಮಗೆ ಹೇಳ್ತಿದ್ದೀನಿ ಅಂತಂದ್ರೆ, ಮಕ್ಕಳಿದ್ದೀರಾ, ಗೊತ್ತಿಲ್ಲ ಯಾವಾಗ ಯಾವ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕಾಗತ್ತೆ ಅಂತ. ಯಾಕಂದ್ರೆ ನಾನು ಇಲ್ಲಿದ್ದಾಗ PUC ಇದ್ದಾಗ ನನಗೆ ಯಾವ ಡೈರೆಕ್ಷನ್ ಇರ್ಲಿಲ್ಲ. ನಾನು ಮುಂದೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೆ ಯಾರೋ ಒಬ್ಬರು ಟೀಚರ್ ಡೈರೆಕ್ಷನ್ ತೋರಿಸಿದ್ರು, ಯಾರೋ ಒಬ್ಬ ನಮ್ಮ ಚಿಕ್ಕಪ್ಪ ಹೇಳಿದ್ರು, ನೀನು ಓದಿದ್ರೆ ಜೀವನದಲ್ಲಿ ಬೆಳೀತೀಯ, ಉದ್ಧಾರ ಆಗ್ತೀಯ ಅಂತ. ಹಂಗೆ ಯಾವಾಗ ಯಾರಿಂದ ನಮಗೆ ಜ್ಞಾನೋದಯ ಆಗುತ್ತೆ ಗೊತ್ತಿಲ್ಲ. ಹಂಗಾಗಿ ನಾನು ನಡೆದಂತ ದಾರಿ, ನಾನು ಕಲ್ತ್ಕೊಂಡಂತ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾನು ನನ್ನ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. MS ಕಮ್ಯುನಿಕೇಶನ್ ಮುಗಿಸಿ ಮೊದಲು ನಾನು ಹೈದರಾಬಾದ್ ಹೋದೆ ಈ ಟಿವಿ ತೆಲುಗಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೆ. ಅಲ್ಲಿ ಇರೋದಕ್ಕೆ ಜಾಗ ಇರ್ಲಿಲ್ಲ ನನಗೆ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಯಾರೋ ಒಬ್ಬ ಫ್ರೆಂಡ್ ಒಂದು ರೂಮ್ ಅಲ್ಲಿ ಇರೋದಕ್ಕೆ ಅವಕಾಶ ಕೊಟ್ರು. 2 ತಿಂಗಳಲ್ಲಿ ಎಷ್ಟು ಕಲಿಯಕ್ ಸಾಧ್ಯ ಅನ್ನೋ ಕಾರಣಕ್ಕೆ 18ರಿಂದ 20 ಗಂಟೆ ನಾನು ಆಫೀಸಲ್ಲೇ ಇರ್ತಿದ್ದೆ. 20 ಗಂಟೆ ನನಗೆ ಈಗಲೂ ನೆನಪಿದೆ. ದಿನಕ್ಕೆ 4 ಗಂಟೆ ಮಾತ್ರ ಮಲ್ಕೊಳ್ತಿದ್ದೆ. ಆ 4 ಗಂಟೆ ಚೇರ್ ಮೇಲೆ ಇಲ್ಲ ನ್ಯೂಸ್ ಪೇಪರ್ ಹಾಕೊಂಡು ಮಲ್ಕೊತಿದ್ದೆ. ಯಾಕಂದ್ರೆ 2 ತಿಂಗಳಲ್ಲಿ 60 ದಿನದಲ್ಲಿ ನಾನು ಎಷ್ಟು ಕಲಿಯಕ್ ಸಾಧ್ಯ ಅಷ್ಟು ಕಲ್ತ್ಕೊಂಡ್ಬಿಡ್ಬೇಕು ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಆವಾಗ ಪ್ರೊಫೆಷನಲ್ ನ್ಯೂಸ್ ಚಾನಲ್ಸ್ ಇರ್ಲಿಲ್ಲ. ಇದಾದ್ಮೇಲೆ ನನಗೆ BBC ಓದೋದಕ್ಕೆ ಅವಕಾಶ ಸಿಕ್ತು. ಆದ್ರೆ ಲಂಡನ್ ಓದೋದಕ್ಕೆ ನಮ್ಮ ತಂದೆ ತಾಯಿ ಹತ್ರ ದುಡ್ಡಿರ್ಲಿಲ್ಲ. ಅವ್ರು ಬೆಂಗಳೂರಿಗೆ ಕಳಿಸಿ ಓದಿಸಿದ್ದೇ ದೊಡ್ಡ ವಿಚಾರ. ಇನ್ನು ಲಂಡನ್ ಹೋಗಿ BBC ಟೆಲಿವಿಷನ್ ಪ್ರೊಡಕ್ಷನ್ ಓದಬೇಕು ಅಂತ ಒಂದು ಆಸೆ ಇದ್ರು ನನಗೆ ಕಳಿಸೋ ಅಷ್ಟು ಸ್ಥಿತಿವಂತರಾಗಿರ್ಲಿಲ್ಲ ಅವರು. ಹಂಗಾಗಿ ಆ ಇಡೀ ಕೋರ್ಸ್ ಮೆಟೀರಿಯಲ್ ಏನಿದೆ ರಿಕ್ವೆಸ್ಟ್ ಮಾಡಿಕೊಂಡು BBC ಅವರಿಗೆ ತರಿಸಿ ರಾತ್ರಿ ಹಗಲು ಓದಿ ಅದನ್ನ ನೋಟ್ ಮಾಡಿಕೊಂಡು ಟೆಲಿವಿಷನ್ ಪ್ರೊಡಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡು ನ್ಯೂಸ್ ಅಂದ್ರೆ ಹಿಂಗ್ ಪ್ರೆಸೆಂಟ್ ಮಾಡಬೇಕು ಅಂತ ಅರ್ಥಕೊಂಡು ನಾವು ಕೆಲಸ ಆರಂಭ ಮಾಡಿದ್ದೆ. ಯಾಕಂದ್ರೆ ನಮ್ಗೆ ಯಾರು ಗುರುಗಳಿಲ್ಲ. ಟೆಲಿವಿಷನ್, ದಟ್ ಇಸ್ ದ ಬಿಗಿನಿಂಗ್ ಆಫ್ ಟೆಲಿವಿಷನ್ ಇನ್ ಸೌತ್ ಇಂಡಿಯಾ ಅಂಡ್ ಇಂಡಿಯಾ. ಆಗ ನಾವು ಆರಂಭ ಮಾಡಿದಂತ ಕರಿಯರ್. ಅದಾದ್ಮೇಲೆ ಆಗ್ಲೇ ಹೇಳದಂಗೆ 6 ವರ್ಷ ETV ಕನ್ನಡ, ETV ಗುಜರಾತ್ ಸೆಟಪ್ ಮಾಡಿದ್ವಿ, ETV ಮಧ್ಯಪ್ರದೇಶ ಸೆಟಪ್ ಮಾಡಿದ್ವಿ. ಭಾಷೆ ಬರ್ತಿರ್ಲಿಲ್ಲ. ಹೋಗಿ ಅಲ್ಲಿ ನಮಗೆ ಅವಕಾಶ ಕೊಟ್ರು, ಹೋಗಿ ಚಾನಲ್ ರೆಡಿ ಮಾಡಿ, ಸೆಟಪ್ ಮಾಡಿ ಅಂತ. ಆದ್ರೆ ನಮ್ಗೆ ಗೊತ್ತಿದ್ದೊಂದೇ, ಏನ್ ಕೆಲಸ ಕೊಟ್ರು ಹೋಗಿ ನಿಯತ್ತಾಗಿ ಕೆಲಸ ಮಾಡ್ತೀವಿ, ಆ ಕೆಲಸದಲ್ಲಿ ನಾವು ಜಯ ಸಾಧಿಸ್ಕೊಂಡು ಬಂದೇ ಬರ್ತೀವಿ ಅನ್ನೋ ನಂಬಿಕೆ ಬಿಟ್ರಿ ಇನ್ನು ಯಾವುದೇ ನಮ್ಮ ಹತ್ರ ವೆಪನ್ ಇರ್ಲಿಲ್ಲ, ನಾಲೆಡ್ಜ್ ಇರ್ಲಿಲ್ಲ. ಆದ್ರೆ ಹೋಗಿ ನಾವೇನ್ ಬೇಕಾದ್ರೂ ಸಾಧಿಸ್ಕೊಂಡ್ ಬರ್ತೀವಿ ಅನ್ನೋ ಒಂದೇ ಒಂದು ಛಲ ಇತ್ತು. ಛಲದೊಂದಿಗೆ ನಾವು ಇಷ್ಟೆಲ್ಲ ಮಾಡಿದ್ವಿ. 2006 ನಾನು ಹೇಳ್ತೀನಿ, ಎಲ್ಲ ಅವತ್ತು ನಾವು TV9 ಆರಂಭ ಮಾಡಬೇಕು ಅಂತ, ನಾನು ETV ಬಿಟ್ಟು TV9 ಆರಂಭ ಮಾಡಬೇಕು ಅಂತ ಬಂದಾಗ ತುಂಬಾ ಜನ ನನಗೆ ಹೇಳಿದ್ರು, ಸರ್ ಆಕ್ಚುಲಿ ಇಟ್ಸ್ ಅ ರಾಂಗ್ ಡಿಸಿಷನ್, ಇನ್ಕ್ಲೂಡಿಂಗ್ ಮೈ ಪ್ರೊಫೆಸರ್ಸ್ ಟೋಲ್ಡ್ ಮಿ ಯು ಹ್ಯಾವ್ ಟೇಕನ್ ಅ ರಾಂಗ್ ಡಿಸಿಷನ್. ಏನಕ್ಕೆ ಅಂತಂದ್ರೆ 24 ಗಂಟೆ ಸುದ್ದಿವಾಹಿನಿ ಕರ್ನಾಟಕದಲ್ಲಿ ಸಕ್ಸಸ್ ಆಗಲ್ಲ, ಫೇಲ್ಯೂರ್ ಆಗ್ತೀರಾ. ಇಂಡಿಯಾ ಟುಡೇ ಅಂತವರು ಕನ್ನಡದಲ್ಲಿ ಮ್ಯಾಗಝಿನ್ ಮಾಡಿ ಫೇಲ್ಯೂರ್ ಆಗಿದ್ದಾರೆ, ಇವರು ಗೋಯಿಂಗ್ ಟು ಫೇಲ್ ಮಿಸರಬಲಿ ಅಂತ ವಾರ್ನ್ ಮಾಡಿದ್ರು ನನಗೆ.
8 ತಿಂಗಳು ನಾವು ಅವತ್ತು ಯೋಚನೆ ಮಾಡಿ ಏನು ಕೊಟ್ರೆ ಜನ ನೋಡ್ತಾರೆ, ಯಾವ ತರ ಪ್ರೋಗ್ರಾಮ್ ಡಿಸೈನ್ ಮಾಡಬೇಕು, ಲ್ಯಾಂಗ್ವೇಜ್ ಹೆಂಗ್ ಬದಲಾಯಿಸಬೇಕು. ನಾವು ಇವತ್ತು ಲಿಟ್ರೇಚರ್ ಸ್ಟೈಲ್ ಆಫ್ ಕನ್ನಡ ಬಳಸಬೇಕಾ, ಕಲೋಕ್ಯಲ್ ಸ್ಟೈಲ್ ಆಫ್ ಕನ್ನಡ ಬಳಸ್ಬೇಕಂತ ಮೊದಲನೇ ಡಿಬೇಟ್ ಆರಂಭ ಮಾಡಿದ್ದು 2006 ಅಲ್ಲಿ. ನಾವು ತುಂಬಾ ಜನ, ನನಗೆ ಈಗಲೂ ನೆನಪಿದೆ, ತುಂಬಾ ಜನ ಸಾಹಿತಿಗಳಿರ್ಬೋದು, ಹಿರಿಯ ಪತ್ರಕರ್ತರು ಎಲ್ಲರೂ ಅಪೋಸ್ ಮಾಡಿದ್ರು. ಆದ್ರೆ ನಮಗೊಂದು ಗೊತ್ತಿತ್ತು, ಜನಕ್ಕೆ ಏನು ಕೊಟ್ರೆ ನೋಡ್ತಾರೆ, ಜನಕ್ಕೆ ಹೆಂಗ್ ಹೇಳಿದ್ರೆ ನೋಡ್ತಾರೆ ಅಷ್ಟೇ. ಸೊ ಹಂಗ ಆರಂಭ ಆಗಿದ್ದು. ನಾನು ಇವತ್ತು 26 ವರ್ಷ ಪೂರೈಸಿದ್ದೀನಿ ಈ ಪ್ರೊಫೆಷನ್ ಅಲ್ಲಿ. 26 ವರ್ಷದಲ್ಲಿ ಎಲ್ಲ ಏಳು ಬೀಳು, ಸುಖ ದುಃಖ, ಸಂತೋಷ, ನಾವು ಇಂಗ್ಲಿಷಲ್ಲಿ ಪೇನ್ ಅಂಡ್ ಪ್ಲೇಷರ್ ಅಂತ ಹೇಳ್ತೀವಿ, ಎಲ್ಲವನ್ನೂ ನೋಡಿದ್ದೀವಿ. ಮೋಸ್ಟ್ಲಿ ಇನ್ನೂ ಒಂದಷ್ಟು ವರ್ಷ ನೋಡ್ತಾನೆ ಇರ್ತೀವಿ. ಯಾಕಂದ್ರೆ ಲೈಫ್ ಇಸ್ ಎ ಜರ್ನಿ. ಎಲ್ಲಾ ತರದನ್ನು ನಾವು ನೋಡ್ಬೇಕು, ಅನುಭವಿಸ್ಬೇಕು, ಅದರಿಂದ ಕಲ್ತ್ಕೋಬೇಕು, ಮುಂದೆ ಹೋಗ್ತಿರ್ಬೇಕು. ನಾನು PUC ಸ್ಟೂಡೆಂಟ್ಸ್ಗೆ ಕೆಲವು ವಿಚಾರಗಳನ್ನ, ಮತ್ತೆ ಪೋಷಕರಿಗೆ ಕೆಲವು ವಿಚಾರಗಳನ್ನ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಅದು ನನ್ನ ಅನುಭವದ ಆಧಾರದ ಮೇಲೆ. ಒಂದು, ನಾವು PUC ಅಂದ ತಕ್ಷಣ ಮಾರ್ಕ್ಸ್ ತಗೊಂಡ್ಬಿಟ್ರೆ ಸಾಕು ಅನ್ನೋ ಉದ್ದೇಶದಿಂದ ನೀವೇನಾದ್ರೂ ಇದ್ರೆ ತಪ್ಪು. ಬರೀ ಮಾರ್ಕ್ಸ್ ಇಂದ ಜೀವನ ರೂಪಿಸ್ಕೊಳಕ್ಕಾಗಲ್ಲ. ದಿಸ್ ಈಸ್ ಎ ಸ್ಟೇಜ್ ವೇರ್ ಯು ಕ್ಯಾನ್ ಬಿಲ್ಡ್ ಯುವರ್ ಐಡೆಂಟಿಟಿ, ಯು ಕ್ಯಾನ್ ಬಿಲ್ಡ್ ಯುವರ್ ಕ್ಯಾರೆಕ್ಟರ್, ಯು ಕ್ಯಾನ್ ಬಿಲ್ಡ್ ಯುವರ್ ಪರ್ಸನಾಲಿಟಿ. ಸೊ ಹಂಗಾಗಿ ಮಾರ್ಕ್ಸ್ ಜೊತೆಗೆ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಮೊದಲ ಅಂತಾದ್ರೂ ಆಡ್ಕೊಳ್ಳಿ, ಮೊದಲ ಅಡಿಪಾಯ ಅಂತಾದ್ರೂ ತಿಳ್ಕೊಳ್ಳಿ. ಸೊ ಹಂಗಾಗಿ ನನ್ನ 5 ವಿಚಾರಗಳ ಬಗ್ಗೆ ನಿಮಗೆ, ನಿಮ್ಮ ಟೀಚರ್ಸು ನಿಮಗೆ ಪಾಠ ಮಾಡ್ತಾರೆ ಸಬ್ಜೆಕ್ಟ್ ಬಗ್ಗೆ, ಆದ್ರೆ ಈ ಟೈಮಲ್ಲಿ 5 ಲೆಸನ್ಸ್ ಅಂತ ನೀವು ಅನ್ಕೋಬಹುದು. 5 ವಿಚಾರಗಳ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲನೇದು, ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ, ಬಿ ಕ್ಯೂರಿಯಸ್, ಕೀಪ್ ಲರ್ನಿಂಗ್ ಬಿಯಾಂಡ್ ಟೆಕ್ಸ್ಟ್ ಬುಕ್ಸ್. ಕುತೂಹಲ, ಕಲಿತ್ಕೊಳ್ಳುವಂತ ಕುತೂಹಲ. ಪ್ರತಿಯೊಬ್ಬರಿಗೂ ಆ ಕುತೂಹಲ ಇರಲೇಬೇಕು, ಪ್ರತಿ ಹಂತದಲ್ಲೂ ಇರಬೇಕು. ಯಾಕಂದ್ರೆ ಇವತ್ತು ಪುಸ್ತಕದ ಪಾಠ ಮಾತ್ರ ನಿಮ್ಮನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಮಾಡಲ್ಲ. ಬರೆದಿಟ್ಕೊಳ್ಳಿ ಇದನ್ನ. ಪುಸ್ತಕದ ಪಾಠದ ಜೊತೆಗೆ ಜೀವನದ ಪಾಠ ತುಂಬಾ ಮುಖ್ಯ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಕೆಲವು ದಿನಗಳ ಹಿಂದೆ ಕೆಲವ್ರನ್ನ ಹೈದರಾಬಾದ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಒಂದು ಮೆಸೇಜ್ ಬಂತು ನನಗೆ. ಏನು ಅಂತ ಮೆಸೇಜ್ ಅಂತಂದ್ರೆ, ಇದು ಅಲಾರಮಿಂಗ್ ಎಲ್ರಿಗೂ. ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಪಾಸ್ ಆದಂತ 83% ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ. 46% MBA ಗ್ರಾಜುಯೇಟ್ಸ್ ದೇ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಪ್ಲೇಸ್ಮೆಂಟ್. ಅಂದ್ರೆ ಅವ್ರಿಗೂ ಉದ್ಯೋಗ ಅವಕಾಶ ಸಿಕ್ಕಿಲ್ಲ. ಹಾಗಾದ್ರೆ ಎಲ್ಲಿ ಹೋಗ್ತಿದ್ದೀವಿ ನಾವು? ನಾವು ಕಲ್ತ ತಕ್ಷಣ, ನಾವು ಓದಿದ ತಕ್ಷಣ ನಮಗೆ ಜಾಬ್ ಸಿಗುತ್ತಾ? ಆ ಆಲೋಚನೆ ನಿಮ್ಮ ತಲೆಯಿಂದ ತೆಗೆದುಬಿಡಿ. ಸಿಗಬಹುದು, ಸಿಗದೇನೆ ಇರಬಹುದು. ಹಂಗಾಗಿ ಈಗಿನ ಸ್ಥಿತಿಯಲ್ಲಿ ಜಾಬ್ದು ಸೀರಿಯಸ್ ಇಶ್ಯೂ ಇದೆ. ಹಂಗಾಗಿ ಈಗಲಿಂದಾನೇ ನಾನು ಅದಕ್ಕೆ ಹೇಳಿದ್ದು, ಬಿ ಕ್ಯೂರಿಯಸ್ ಅಂತ. ಹೆಚ್ಚೆಚ್ಚು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೆಚ್ಚೆಚ್ಚು ಜನಗಳ ಜೊತೆ ಇಂಟರಾಕ್ಟ್ ಮಾಡಿ. ಈಗ ಈ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ ಈ ಗಣ್ಯ ವ್ಯಕ್ತಿಗಳೇನಿದ್ದಾರೆ, ಅವರ ಅನುಭವವನ್ನ ತಿಳ್ಕೊಳ್ಳಿ. ನಿಮ್ಗೆ 5 ನಿಮಿಷ ಟೈಮ್ ಸಿಗುತ್ತಾ, 10 ನಿಮಿಷ ಟೈಮ್ ಸಿಗುತ್ತಾ? ಸರ್, ನೀವು ಜೀವನ ಹೆಂಗ್ ರೂಪಿಸ್ಕೊಂಡ್ರಿ, ನೀವ್ ಹೆಂಗ ಕಲ್ತ್ರಿ, ನೀವ್ ಹೆಂಗ್ ಸೋತ್ರಿ, ನೀವ್ ಹೆಂಗ್ ಗೆದ್ರಿ, ನೀವೇನೆಲ್ಲ ಮಾಡಿದ್ರಿ. ಒಬ್ಬ ಲಾಯರ್ ಇರ್ಬೋದು, ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ ಡಾಕ್ಟರ್ ಇರ್ಬೋದು, ಯಾರಾದ್ರೂ ಇರ್ಬೋದು. ನಿಮಗೆ ಯಾರು ಸಿಕ್ಕಿದ್ರು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾವ್ದು ಹೊಸ ವಿಚಾರ ತಿಳ್ಕೊಳ್ಳಕ್ ಸಾಧ್ಯವನ್ನ ಅದನ್ನ ತಿಳ್ಕೊಳ್ಳಿ, ಹೆಚ್ಚೆಚ್ಚು ತಿಳ್ಕೊಳ್ಳಿ. ಎಷ್ಟು ನೀವು ತಿಳ್ಕೊತೀರೋ, ಎಷ್ಟು ನಿಮ್ಮ ಜ್ಞಾನವನ್ನ ನೀವು ಜಾಸ್ತಿ ಮಾಡ್ಕೋತೀರೋ, ನಿಮಗೆ ಅಷ್ಟು ಅವಕಾಶಗಳು ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಯಾವುದು ವೇಸ್ಟ್ ಆಗಲ್ಲ. ನಮ್ಮ ಜ್ಞಾನ ಎಂದೆಂದಿಗೂ ನಮ್ಮ ಜೊತೆನೆ ಇರ್ತದೆ. ನಮ್ಮ ವಿದ್ಯೆ ಎಂದೆಂದಿಗೂ ಕೊನೆ ಉಸಿರುವರೆಗೂ ನಮ್ಮ ಜೊತೆನೆ ಇರ್ತದೆ. ಹಂಗಾಗಿ ಪಾಠದ ಜೊತೆಗೆ ಜೀವನದ ಪಾಠ, ಬೇರೆ ಬೇರೆ ವಿಚಾರಗಳು ತಿಳ್ಕೊಳ್ಳೋದು ಅತಿ ಮುಖ್ಯ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಾಳೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಸ್ಥಿತಿ ಬರ್ಬೋದು. ನಿಮ್ಗೆ ಎಷ್ಟು ವಿಚಾರ ಗೊತ್ತಿದ್ರೆ ಅಷ್ಟು ಒಳ್ಳೇದು. ಯಾವುದೋ ಒಂದು ವಿಚಾರ ನಿಮಗೆ ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಹುಟ್ಟಾಕ್ಬಹುದು. ಯಾವುದೋ ಒಂದು ಆಲೋಚನೆ ನಿಮ್ಮನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಬಹುದು. ಹಂಗಾಗಿ ಹೆಚ್ಚೆಚ್ಚು ತಿಳ್ಕೊಳ್ಳಿ. ಅದಕ್ಕೆ
ನಾನು ಹೇಳಿದ್ದು ಬಿ ಕ್ಯೂರಿಯಸ್ ಅಂತ. ಕುತೂಹಲ ಇರಬೇಕು ಮನುಷ್ಯನಿಗೆ, ತಿಳ್ಕೋಬೇಕು, ಕಲ್ತ್ಕೋಬೇಕು ಅನ್ನೋಂಥದ್ದು. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, ಡೆವಲಪ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮಲ್ಲಿ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ, ನಾವು ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ತಿಳ್ಕೊಂಡಿರ್ತೀವಿ, ಆದರೆ ಅದನ್ನ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತದೆ. ಒಂದು ಭಾಷೆ ಇರ್ಬೋದು, ಇನ್ನೊಂದು ನಿಮಗೆ ಆ ಶೈ ನೇಚರ್ ಅಂತೀವಲ್ಲ, ಹೆಂಗಪ್ಪ ಮಾತಾಡೋದು, ಏನ್ ತಪ್ಪು ಮಾತಾಡ್ತೀನೋ, ಏನ್ ಅಂದ್ಕೊತಾರೋ, ಇವೆಲ್ಲ ತಲೆಯಿಂದ ತೆಗೆದು ಬಿಡಿ. ಯಾಕೆ ಅಂತಂದ್ರೆ ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದು ತುಂಬಾ ಮುಖ್ಯ. ಯಾರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತವರಿಗೆ ಹೆಚ್ಚು ಅವಕಾಶ ಸಿಗ್ತದೆ. ಯಾಕಂದ್ರೆ ಇವತ್ತು ಸಂಸ್ಥೆಗಳು ನಡೆಸಿರ್ತಕ್ಕಂಥವ್ರು, ನಮ್ಮ ಸುಧಾಕರ್ ಅವ್ರು ಕೇಳಿ, ಅವ್ರು ಇಂಟರ್ವ್ಯೂ ಮಾಡುವಾಗ ಕೇಳ್ತಾರೆ, ಒಂದಷ್ಟು ಪ್ರಶ್ನೆ ಕೇಳ್ತಾರೆ, ನೀವು ಸರಿಯಾಗಿ ಉತ್ತರ ಹೇಳಿಲ್ಲ ಅಂದ್ರೆ ನಿಮ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರ್ಬೋದು, ಇಫ್ ಯು ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ ಪ್ರಾಪರ್ಲಿ ದೆನ್ ಇಟ್ಸ್ ಎ ಪ್ರಾಬ್ಲಮ್. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಆಕ್ಚುಲಿ ಗುಲ್ಬರ್ಗದಲ್ಲಿ ನಾವೊಂದು ಎಜುಕೇಶನ್ ಎಕ್ಸ್ಪೋ ಮಾಡಿದೆವು, ಜ್ಞಾನ ಸಂಗಮ ಅಂತ. ಸರ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಸರ್ ಇದನ್ನು. ಎಲ್ಲ ಆದ್ಮೇಲೆ ಇಬ್ಬರು ತಾಯಂದ್ರು ಅವರಿಬ್ಬರು ಮಕ್ಕಳನ್ನ ಕರ್ಕೊಂಡ್ ಬಂದ್ರು ನನ್ನ ಹತ್ರ ಮಾತಾಡ್ಸೋದಿಕ್ಕೆ. ಇಬ್ರು 95.5, ಒಬ್ಬರು 96.2, ಒಬ್ರು ತೆಗೆದಿದ್ದಾರೆ PUC ಸೈನ್ಸ್ ಅಲ್ಲಿ. ಆ ತಾಯಂದ್ರದ್ದು ಒಂದೇ ಒಂದು ಕೊರಗೆ ಏನಂತಂದ್ರೆ, ಸರ್ ನಮ್ಮ ಮಕ್ಕಳು ರಾತ್ರಿ ಹಗಲು ಓದ್ತಾರೆ ಸರ್, ಮಾರ್ಕ್ಸ್ ತೆಗಿತಾರೆ ಸರ್, ಆದ್ರೆ ಬಾಯಿ ಬಿಟ್ಟು ಏನು ಮಾತಾಡಲ್ಲ. ನಾವೇನ್ ಮಾಡೋದು? ಕಮ್ಯುನಿಕೇಶನ್ನೇ ಇಲ್ಲ. ಬಟ್ ಓದು ಅಂದ್ರೆ ಎಷ್ಟು ಬೇಕಾದ್ರೂ ಓದ್ತಾರೆ. ಆ ಕಮ್ಯುನಿಕೇಶನ್ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ಹಂಗಾಗಿ ಈಗಲಿಂದ ನಿಮ್ಗೆ ತಯಾರು ಮಾಡ್ಕೋಬೇಕು. ನಾನು ಹೆಂಗ್ ಪ್ರೆಸೆಂಟ್ ಮಾಡ್ಕೋಬಹುದು, ನನ್ನ ಐಡಿಯಾಸ್ನ ನಾನು ಹೆಂಗೆ ಹೇಳ್ಕೋಬಹುದು, ಹೆಂಗೆ ನನ್ನ ಭಾಷೆನ ನಾನು ಇಂಪ್ರೂವೈಸ್ ಮಾಡ್ಕೋಬಹುದು. ಅದು ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಎಸ್ಪೆಷಲಿ ಇಂಗ್ಲಿಷ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನಿವತ್ತು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಇಡೀ NES ಆಡಳಿತ ಮಂಡಳಿಗೆ, ಸರ್ ದಯವಿಟ್ಟು ಮಕ್ಕಳಿಗೆ, ಯಾಕಂದ್ರೆ ಇವ್ರು ನೆಕ್ಸ್ಟ್ ಬೆಂಗಳೂರಿಗೆ ಓದೋಕೆ ಹೋಗ್ತಾರೆ, ಡೆಲ್ಲಿಗೆ ಓದೋಕೆ ಹೋಗ್ತಾರೆ, ಬೇರೆ ಬೇರೆ ಪ್ರದೇಶಗಳಿಗೆ ಓದೋಕೆ ಹೋಗ್ತಾರೆ, ಅವರಿಗೆ ಬೇಸಿಕ್ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂಡ್ ಪ್ರೆಸೆಂಟೇಶನ್ ಅಲಾಂಗ್ ವಿತ್ ಯುವರ್ ಕೋರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಇವ್ರು ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ನನ್ನ ಆಸೆ. ಯಾಕಂತಂದ್ರೆ ನಿಮ್ಗೆ ವಾರಕ್ಕೆ 2 ಗಂಟೆನೋ 3 ಗಂಟೆನೋ ಟೈಮ್ ಕೊಟ್ಟು ಅದನ್ನ ಹೇಳ್ಕೊಟ್ರೆ ನೀವು ಈಗಲಿಂದ ಅದನ್ನ ಡೆವಲಪ್ ಮಾಡ್ಕೋಬಹುದು. ಅವರು ಹೇಳ್ಕೊಡಕ್ ಆಗ್ಲಿಲ್ಲ ಅಂತಂದ್ರೂ ನಿಮಗೆ ನೀವು ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದೆ, ಟೆಕ್ನಾಲಜಿ ಟೂಲ್ಸ್ ಇದೆ, ನೀವು ಯಾವ್ದನ್ನ ಬೇಕಾದ್ರೂ ಕಲ್ತ್ಕೋಬಹುದು. ಯಾವ್ದು ಕೇಳಿದ್ರು ಅದು ನಿಮಗೆ ಕೊಡುವಂತದ್ದು ಇಂಟರ್ನೆಟ್ ಇದೆ. ಇವತ್ತು ನೀವೇನು ಕೇಳಿದ್ರು ಅದು ಸಿಗುತ್ತೆ ಇಂಟರ್ನೆಟ್ ಅಲ್ಲಿ. ಹಂಗಾಗಿ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೊಂದು VTU ಎಕ್ಸ್ಪೋ ಮಾಡಿದೀವಿ. ವೈಸ್ ಚಾನ್ಸಲರ್ ಅವಾಗ ಕರಿಸಿದ್ದಪ್ಪ ಅವರಿದ್ರು. ಟಾಪ್ 10 ಜನ ರ್ಯಾಂಕ್ ಹೋಲ್ಡರ್ CET ಅಲ್ಲಿ ತಗೊಂಡಿರ್ತಕ್ಕಂಥವ್ರು ನಾವು ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿದ್ವಿ. ನಾನು, ಕರಿಸಿದ್ದಪ್ಪ ಅವರು, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು, ಅವ್ರಿಗೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಸರ್. ಕರೆದ್ವಿ, ಅವ್ರಿಗೆ ಒಂದು ಸನ್ಮಾನ ಮಾಡಿದ್ವಿ, ಸರ್ಟಿಫಿಕೇಟ್ ಕೊಟ್ವಿ. 10 ಜನದಲ್ಲಿ ಫಸ್ಟ್ 3 ಜನ ನಾನೇ ಕೇಳಿದೆ, ಏನಪ್ಪ ಏನಾದ್ರೂ ಮಾತಾಡ್ತೀಯಾ ನೀನು, ಯಾಕಂದ್ರೆ ನೀನ್ ರ್ಯಾಂಕ್ ಬಂದಿದ್ದೀವಿ, ಫಸ್ಟ್ ರ್ಯಾಂಕ್, ಏನಾದ್ರೂ ಮಾತಾಡ್ತೀಯ? ದೇರ್ ಇಸ್ ನಥಿಂಗ್ ಟು ಟಾಕ್ ಅಂತ. Because he has scored highest marks in the state. I told him, if you want to share few words in front of your parents, friends, ಅಂತ ಕೇಳಿದಾಗ there is nothing to talk ಅಂತ. 3 ಜನ ವಿದ್ಯಾರ್ಥಿಗಳು ಏನು ಮಾತಾಡಲಿಲ್ಲ. 9ನೇ ರ್ಯಾಂಕ್ ಒಬ್ಬ ಹುಡುಗ ಬಂದಿದ್ದ. ಅವನ್ ಸ್ಟೇಜ್ ಮೇಲೆ ಬಂದಾಗ ಅವನಿಗೆ ಸನ್ಮಾನ ಆದ್ಮೇಲೆ ನಾನು ಕರೆಸಿದ್ದಪ್ಪ ಅವ್ರು ನನಗೆ ಹೇಳಿದ್ರು ಸರ್, ಆಕ್ಚುಲಿ ಆ ಹುಡುಗನ ನೋಡಿದ ತಕ್ಷಣ ಹೇಳಿದ್ರು, ರವಿ ಸರ್ ಇವ್ನು ಮಾತಾಡ್ತಾನೆ ನೋಡಿ ಅಂತ. ಅವನ್ ಸರ್ಟಿಫಿಕೇಟ್ ಆದ್ಮೇಲೆ ಕೇಳಿದ್ರೆ ವೇರ್ ಇಸ್ ದ ಮೈಕ್ ಅಂದ. ಅವನು ಮೈಕ್ ಕೊಡಿ ನಾನು ಮಾತಾಡ್ಬೇಕು ಅಂತ. ಹಂಗಾಗಿ ನಾನು ಯಾಕೆ ಈ ಎಕ್ಸಾಂಪಲ್ಗಳು ನಿಮ್ಗೆ ಒಂದೊಂದೇ ಬಿಡಿಸಿ ಹೇಳ್ತಿದ್ದೆ ಅಂದ್ರೆ, ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್. ಅದಕ್ಕೋಸ್ಕರ ನಾನು ಇಷ್ಟು ಎಕ್ಸಾಂಪಲ್ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 3ನೇದು, ಪುಟ್ ಯುವರ್ ಕಂಪ್ಲೀಟ್ ಎಫರ್ಟ್. ಪ್ರಯತ್ನ ಯಾವ ಲೆವೆಲ್ಗೆ ಇರಬೇಕು ಅಂತಂದ್ರೆ, ನಿಮ್ಮಷ್ಟು ಪ್ರಯತ್ನ ಯಾರು ಮಾಡಿರಬಾರ್ದು.
ಆ ಲೆವೆಲ್ಗೆ ನೀವು ಪ್ರಯತ್ನ ಪಡಬೇಕು. ಸಕ್ಸಸ್ ಫೇಲ್ಯೂರ ಎರಡರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಅಂಟಿಲ್ ಯುವರ್ ಗಿವ್ ಅಪ್ ಯು ಆರ್ ನಾಟ್ ಎ ಫೇಲ್ಯೂರ್. ಹಂಗಾಗಿ ನಾವು ಪ್ರಯತ್ನ ಪಡೋಕ್ ಮುಂಚೆನೆ ಯಾವಾಗ್ಲೂ ಅನ್ಸ್ತೀವಿ, ಅಯ್ಯೋ ನಾವು ಸಕ್ಸಸ್ ಆಗ್ತೀವೋ ಫೇಲ್ಯೂರ್ ಆಗ್ತೀವೋ, ಏನ್ ಮಾಡೋದು, ಹೆಂಗ್ ಮಾಡೋದು, ಮಾಡ್ಬೇಕಾ ಬೇಡವಾ, ಗೊಂದಲ. ಎಫರ್ಟ್ ಹಾಕಿ, ಫೇಲ್ಯೂರ್ ಸಕ್ಸಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಎಷ್ಟೋ ಸಲ ನಾವು ಎಫರ್ಟ್ ಹಾಕಿದ್ರು ಸಕ್ಸಸ್ ಆಗುವಂಥದ್ದು ಕಮ್ಮಿ. ಹಂಗಾಗಿ ನಾವು ಎಲ್ಲಿವರೆಗೂ ಎಫರ್ಟ್ ಹಾಕ್ತೀವಿ, ಎಲ್ಲಿವರೆಗೂ ನಮ್ಮ ಸತತವಾದ ಪ್ರಯತ್ನ ಇರ್ತದೆ, ಅಲ್ಲಿವರೆಗೂ ವಿ ಆರ್ ನಾಟ್ ಎ ಫೇಲ್ಯೂರ್. ಅಂಟಿಲ್ ಯುವರ್ ಗಿವ್ ಅಪ್ ಯು ಆರ್ ನಾಟ್ ಎ ಫೇಲ್ಯೂರ್. ನಾನು ಚಿಕ್ಕದೊಂದು 2 ನಿಮಿಷದಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೀನಿ, ನಿಮ್ಮ ಎಫರ್ಟ್ ಹೆಂಗಿರ್ಬೇಕು ಅನ್ನೋದಕ್ಕೆ. ಈ ಪೆರಿಪೆಡಲ್ ಅಂತ ಒಂದು ತಮಿಳು ಗ್ರಂಥದಲ್ಲಿ ಒಂದು ಚಿಕ್ಕ ಸ್ಟೋರಿ ಹೇಳಿದ್ದಾರೆ. ನಿಮಗೆ ಹಿನ್ನೀರು ಗೊತ್ತು ಅನ್ಸುತ್ತೆ, ಸಮುದ್ರದ ಹಿನ್ನೀರು, ನದಿಯ ಹಿನ್ನೀರು. ಒಂದು ದಡದಲ್ಲಿ ಒಂದು ಪಕ್ಷಿ ಮೊಟ್ಟೆ ಇಟ್ಟಿರುತ್ತೆ. ಶಿಫ್ಟ್ ಮಾಡಬೇಕು ಅಂತಂದಾಗ ಆ ಮೊಟ್ಟೆ ಎತ್ಕೊಂಡು ಹೋಗ್ಬೇಕಾದ್ರೆ ಆ ನದಿಯ ಹಿನ್ನೀರಿನ ಮಧ್ಯದಲ್ಲಿ ಒಂದು ಮೊಟ್ಟೆ ಕೆಳಗಡೆ ಬಿದ್ದು ಹೋಗುತ್ತೆ. ಅದು ನೀರಲ್ಲಿ ಬಿದ್ದ ಮೇಲೆ ಅದನ್ನು ಹುಡುಕಿ ತರೋ ಅಷ್ಟು ಶಕ್ತಿ ಆ ಪಕ್ಷಿಗಿಲ್ಲ. ನಾವಾಗಿದ್ರೆ ಏನ್ ಮಾಡ್ತೀವಿ, ಅದೇ ಬಿದ್ದೋಗಿದೆ, ಏನು ಮಾಡಕ್ಕಾಗಲ್ಲ, ಹೋಗ್ಲಿ ಬಿಡಿ ಅಂತ ಬಿಟ್ಟು ಬಿಡ್ತಿದ್ದೀವಿ ಅಲ್ವೇ. ಆದ್ರೆ ಆ ಪಕ್ಷಿ ಏನ್ ಮಾಡ್ತು, 3 ತಿಂಗಳಲ್ಲಿ ನನ್ನ ಮೊಟ್ಟೆ ಮರಿ ಆಗ್ತದೆ, ಏನಾದ್ರೂ ಮಾಡಿ ಅದನ್ನು ಬದುಕಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಹಿನ್ನೀರು ಹೋಗೋದು, ಗಂಟ್ಲಲ್ಲಿ ನೀರು ತುಂಬ್ಕೊಂಡ್ಬರೋದು, ದಡಕ್ ಹಾಕೋದು, ನೀರು ತುಂಬ್ಕೊಂಡ್ಬರೋದು, ದಡಕ್ ಹಾಕೋದು, ಹಾಕಿ 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 ಸುಸ್ತಾಗ್ಬಿಟ್ಟಿರುತ್ತೆ. ಅದು ಆ ತರ ಮಾಡ್ತಿರೋದನ್ನ ನೋಡಿ ನಾರದ ಮಹರ್ಷಿಗಳು, ಏನಪ್ಪ ಇದೇನೋ ಪಕ್ಷಿ ಈ ಕಡೆ ಹೋಗುತ್ತೆ, ನೀರು ತುಂಬ್ಕೊಂಡ್ಬರುತ್ತೆ, ದಡಕ್ಕಾಗತ್ತೆ, ತುಂಬ್ಕೊಂಡ್ಬರುತ್ತೆ, ದಡಕ್ಕಾಗತ್ತೆ, ತುಂಬ್ಕೊಂಡ್ಬಂದು ಏನಾಗಿದೆ ಇದಕ್ಕೆ ಅಂತ ಹೋಗಿ ಕೇಳಿದಾಗ ಅದು ತನ್ನ ಕಥೆಯನ್ನ ಹೇಳುತ್ತೆ. ಹಿಂಗಾಗಿದೆ ನನಗೆ 3 ದಿನ ಟೈಮ್ ಆಗಿರೋದು, 2 ದಿನ ಆಗಿದೆ, ಇನ್ನೊಂದು ದಿನ ಟೈಮ್ ಇದೆ, ನಾನು ನನ್ನ ಮೊಟ್ಟೆ ಮರಿಯಾಗಕ್ಕೆ ಮುಂಚೆ ಅಲ್ಲಿಂದ ಈಚೆ ಎತ್ಕೊಂಡ್ಬರ್ಬೇಕು ಅಂತ. ನಾರದರಿಗೆ ತಲೆ ಕೆಟ್ಟೋಗುತ್ತೆ. ಅರೆ ಹೆಂಗ್ ಸಾಧ್ಯ, ಅಷ್ಟು ನೀರನ್ನ ಒಂದು ಪಕ್ಷಿ ತನ್ನ ಗಂಟಲಲ್ಲಿ ತುಂಬಿ ಈಚೆ ಹಾಕೋದಿಕ್ಕೆ ಸಾಧ್ಯವೇ ಅಂತೇಳಿ ನಾರದರು ತಲೆ ಕೆಡಿಸ್ಕೊಂಡು ಸೀದಾ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ನಾರಾಯಣನ ವಾಹನ ಗರುಡ ಸಿಗ್ತಾನೆ. ಗರುಡನಿಗೆ ಈ ಕತೆ ಹೇಳ್ತಾರೆ. ನೋಡಿ, ಒಂದು ಪಕ್ಷಿ, ನೀನು ಪಕ್ಷಿಗಳ ರಾಜ, ಒಂದು ಪಕ್ಷಿ ಈ ತರದ್ದು ಒಂದು ಪ್ರಯತ್ನ ಪಡ್ತಾನೆ ಇದೆ, ನೀನೇನಾದ್ರೂ ಮಾಡ್ಬೇಕಲ್ವಾ ಅಂತ. ಆವಾಗ ಗರುಡ ಹೋಗಿ 3ನೇ ದಿನ ಹೊತ್ತು ಗರುಡ ಹೋಗಿ ಆ ಪಕ್ಷಿನ ಕೇಳುತ್ತೆ ಏನಾಗಿದೆ ಅಂತ. ಇಲ್ಲ ಇಲ್ಲಿ ನನ್ನ ಮೊಟ್ಟೆ ಬಿದ್ದಿದೆ ಇವತ್ತು, ಅದಕ್ಕೆ ಮರಿ ಹಾಕತ್ತೆ, ಏನಾದ್ರೂ ಮಾಡಿ ತರಬೇಕು ಅಂತ. ಗರುಡ ಪಕ್ಷಿಗಳ ರಾಜ, ನಾರಾಯಣನ ವಾಹನ, ಸೀದಾ ಅಲ್ಲಿ ಎಲ್ಲಿ ಮೊಟ್ಟೆ ಬಿದ್ದಿರುತ್ತೋ ಹೋಗಿ ತನ್ನ 2 ರೆಕ್ಕೆಯಿಂದ ಆ ನೀರನ್ನ ಮೇಲೆ ಹೊಡೆದಾಗ ನೀರು ಸೆಪರೇಟ್ ಆಗುತ್ತೆ, ಆ ಮೊಟ್ಟೆ ಕಾಣಿಸುತ್ತೆ, ಆ ಪಕ್ಷಿ ಎತ್ಕೊಂಡ್ಬಂದು ಆ ಮೊಟ್ಟೆನ ಸೇಫ್ ಮಾಡ್ಕೊಂಡು ಇದು ಮಾಡುತ್ತೆ. ನಾನು ಯಾಕೆ ಈ ಚಿಕ್ಕ ಕಥೆಯನ್ನ ನಿಮಗೆ ಹೇಳಿದೆ ಅಂತಂದ್ರೆ, 3 ದಿನ ಅನ್ನ ಆಹಾರ ಇಲ್ಲದೆ ತನ್ನ ಮೊಟ್ಟೆಯನ್ನ ಅಲ್ಲಿಂದ ತರಬೇಕು ಅನ್ನುವಂಥ ಪ್ರಯತ್ನ ಒಂದು ಪಕ್ಷಿ ಮಾಡ್ತಿದೆ ಅಂತಂದ್ರೆ, ನಮಗೆ ಬುದ್ಧಿ, ಜ್ಞಾನ, ಇಡೀ ಸಪೋರ್ಟ್ ಸಿಸ್ಟಮ್ ನಮ್ಮ ಕೈಯಲ್ಲಿದೆ. ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಎಲ್ಲ ಇದೆ, ಜನ ಇದ್ದಾರೆ, ನಾವಿನ್ನೇನ್ ಮಾಡಬಹುದು, ಇನ್ನೇನೆಲ್ಲ ಮಾಡಕ್ ಸಾಧ್ಯ. ಹಂಗಾಗಿ ಪ್ರಯತ್ನ ಮಾತ್ರ ಯಾವತ್ತೂ ಕೈ ಬಿಡಬೇಡಿ. ನಿಮಗೆ ಸಕ್ಸಸ್ಸು ಸಿಗುತ್ತೆ, ಫೇಲ್ಯೂರು ಬರುತ್ತೆ. ಯಾಕಂದ್ರೆ ಸಕ್ಸಸ್ ಅನ್ನೋದನ್ನು ಯಾರು ಇದುವರೆಗೂ ಡಿಫೈನೇ ಮಾಡಿಲ್ಲ. ನಿಮಗೆ ನೀವೇನ್ ಡಿಸೈಡ್ ಮಾಡ್ಕೋತೀರೋ ಅದೇ ಸಕ್ಸಸ್. ಒಬ್ಬ ರೈತ 100 ಕ್ವಿಂಟಾಲ್ ಇವತ್ತು ಬೆಳಿತೀನಿ ಈ ವರ್ಷ ಅಂದ್ರೆ ಅದು ಸಕ್ಸಸ್ ಅವನಿಗೆ. ಇನ್ನೊಬ್ಬ ವ್ಯಕ್ತಿ ನಾನು 5 ಲಕ್ಷ ಸಂಬಳ ತಗೋತೀನಿ ಈ ವರ್ಷ ಅಂದ್ರೆ ಅದು ಸಕ್ಸಸ್ ಅವರಿಗೆ. ಇನ್ನೊಬ್ಬ ನಾನು 1000 ಕಂಪನಿ ಕಟ್ಟಿ 1000 ಜನ ಎಂಪ್ಲಾಯೀಸ್ಗೆ ನಾನು ಉದ್ಯೋಗ ಕೊಡ್ತೀನಿ ಅಂದ್ರೆ ಅದು ಸಕ್ಸಸ್. ಹಂಗಾಗಿ ಸಕ್ಸಸ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನ ವಿಭಿನ್ನ. ಹಂಗಾಗಿ ಸಕ್ಸಸ್ ಬಗ್ಗೆ, ಫೇಲ್ಯೂರ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ದೆ, ನಮ್ಮ ಪ್ರಯತ್ನ ಒಂದೇ ನಮ್ಮ ಕೈಲಿರೋದು, ಅದನ್ನು ಮಾತ್ರ ನಾವು ಸದಾ ಮಾಡಬೇಕು ಅಂತ ಹೇಳ್ತಾ, ಬದಲಾವಣೆ ಅದು ಟೆಕ್ನಾಲಜಿಯಲ್ಲಿ ಇರ್ಬೋದು, ನಮ್ಮ ಕರಿಯರ್ ಅಲ್ಲಿ ಇರ್ಬೋದು,
ಎಷ್ಟು ಬದಲಾವಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಎವ್ರಿ 6 months ನಮ್ಮ ಕರಿಯರ್ ಆಪ್ಷನ್ಸ್ ಇವತ್ತು ಚೇಂಜ್ ಆಗ್ತಿದೆ. ಎವ್ರಿ 6 months. ಯಾಕಂದ್ರೆ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ ಏನಿದೆ ಅದು ಎವ್ರಿ 6 ತಿಂಗಳು, 1 ವರ್ಷ, 2 ವರ್ಷಕ್ಕೆ ಒಂದೊಂದ್ಸಲ ಬದಲಾಗ್ತಾ ಇದೆ. ನಾವು ಆ ಬದಲಾವಣೆಗೆ ಒಗ್ಗಿಕೊಳ್ಳಿಲ್ಲ ಅಂದ್ರೆ, ಆ ಬದಲಾವಣೆಯ ಭಾಗದಲ್ಲಿ ನಾವಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಹಂಗಾಗಿ ಲರ್ನ್ ಟು ಅಡಾಪ್ಟ್. ಆ ಸಿಚುಯೇಷನ್ಗೆ ತಕ್ಕಂತೆ, ಆಗಿನ ಅವಶ್ಯಕತೆಗೆ ತಕ್ಕಂತೆ, ಮುಂದಿನ ಅವಶ್ಯಕತೆಗೆ ತಕ್ಕಂತೆ ನೀವು ಹೆಂಗೆ ಪ್ರಿಪರೇಷನ್ ಆಗಬೇಕು, ಏನು ಓದಬೇಕು, ಅದನ್ನ ನೀವು ಡಿಸೈಡ್ ಮಾಡಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ನೀವು PUC ಆದ್ಮೇಲೆ 100+ ಕೋರ್ಸಸ್ ಇವೆ, 100ಕ್ಕಿಂತ ಹೆಚ್ಚು ಕೋರ್ಸಸ್ ಇವೆ. ನಮಗೆ ಗೊತ್ತಿರೋದು ಕೆಲವು ಮಾತ್ರ. ಆ ಕೋರ್ಸ್ಗಳಿಗೆ ಅವಕಾಶನೂ ಇದೆ, ಆದ್ರೆ ನಾವು ತಿಳ್ಕೊಳಕ್ ಹೋಗಲ್ಲ. ಸೊ ಹಂಗಾಗಿ ವಾಟ್ ನೆಕ್ಸ್ಟ್ ಆಫ್ಟರ್ PUC ಅನ್ನೋದನ್ನ ನಾವು ಆಡಳಿತ ಮಂಡಳಿ ಕಡೆಯಿಂದ, ನಮ್ಮ ಪ್ರಾಂಶುಪಾಲರ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಯಾರಾದರೂ ಎಕ್ಸ್ಪರ್ಟ್, ಕೌನ್ಸಿಲಿಂಗ್ ಎಕ್ಸ್ಪರ್ಟ್ ನ ಕರೆಸಿ ವಾಟ್ ನೆಕ್ಸ್ಟ್, ನೀವೇನ್ ಮಾಡಬಹುದು, ನಿಮಗೇನೆಲ್ಲ ಅವಕಾಶಗಳಿದೆ. ಯಾಕಂದ್ರೆ ಇದು ಜಮಾನ, ಕ್ಷಣ ಕ್ಷಣಕ್ಕೂ ಬದಲಾಗ್ತಿದೆ. ನಮ್ಮ ಆಲೋಚನೆ ಬದಲಾಗ್ತಿದೆ, ನಾವು ಚೂಸ್ ಮಾಡ್ಕೊಳ್ಳುವಂತ ಕರಿಯರ್ ಬದಲಾಗ್ತಿದೆ, ಪ್ರತಿಯೊಂದು ಬದಲಾಗ್ತಾ ಇದೆ. ಹಂಗಾಗಿ ನಾವು ಆ ಬದಲಾವಣೆಗೆ ತಕ್ಕಂತೆ ನಾವು ಹುಟ್ಟಿಕೊಂಡು ಬದಲಾವಣೆಯಾಗಿ ನಾವು ಮುನ್ನಡಿಬೇಕು. ಸೊ ಹಂಗಾಗಿ ಲರ್ನ್ ಟು ಅಡಾಪ್ಟ್ ಅನ್ನೋದನ್ನ ನಾನು ಹೇಳಿದೆ. ಇನ್ನೊಂದು ಕೊನೆಯ ಪಾಯಿಂಟ್ ನಾನು ಹೇಳ್ತೀನಿ. ಬಿ ಸ್ಟ್ರಾಂಗ್. ಬಿ ಸ್ಟ್ರಾಂಗ್. ಸೆಟ್ಬ್ಯಾಕ್ಸ್ ಆರ್ ಆಪರ್ಚುನಿಟೀಸ್ ಟು ಲರ್ನ್ ಅಂಡ್ ಇಂಪ್ರೂವ್. ನೀವು ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಬದುಕೋದು ಕಷ್ಟ. ನೀವು ಬೇರೆ ಬೇರೆ ವ್ಯಕ್ತಿಗಳನ್ನ, ಬೇರೆ ಬೇರೆ ವಿಚಾರಗಳನ್ನ, ಬೇರೆ ಬೇರೆ ಸಮಸ್ಯೆಗಳನ್ನ, ಬೇರೆ ಬೇರೆ ಸವಾಲುಗಳನ್ನ ಎಲ್ಲ ಹಂತದಲ್ಲೂ ನೀವು ಫೇಸ್ ಮಾಡಲೇಬೇಕಾಗ್ತದೆ. ಸೊ ಹಂಗಾಗಿ ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಯಾವುದನ್ನು ಬೇಕಾದರೂ ಫೇಸ್ ಮಾಡ್ತೀರಾ. ಟುಡೇ ಇಸ್ ಡಿಫಿಕಲ್ಟ್, ಟುಮಾರೋ ವಿಲ್ ಬಿ ಮೋರ್ ಡಿಫಿಕಲ್ಟ್, ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಬ್ಯೂಟಿಫುಲ್. ಅಂದ್ರೆ ಇವತ್ತು ಕಷ್ಟ ಇರಬಹುದು, ನಾಳೆ ಮತ್ತಷ್ಟು ಕಷ್ಟ ಆಗ್ಬೋದು, ಆಚೆ ನಾಳಿದ್ದು ಒಳ್ಳೆ ದಿನಗಳು ಸಿಗ್ತದೆ. ಹಂಗಾಗಿ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ದಿನ ಪೇಪರ್ ಓದುವಾಗ ಕೆಲವು ವಿಚಾರಗಳನ್ನ, ಸುದ್ದಿ ನೋಡುವಾಗ ನಾವು ಕೆಲವು ವಿಚಾರಗಳನ್ನ ವಿದ್ಯಾರ್ಥಿಗಳ ಬಗ್ಗೆ ತಿಳ್ಕೊತೀವಿ. ಸೈಕಲಾಜಿಕಲಿ ಸ್ಟ್ರಾಂಗ್ ಇರಲ್ಲ. ನೀವೆಲ್ಲ ಹಳ್ಳಿಗಳಿಂದ ಬಂದವರು, ನೀವು ಸೈಕಲಾಜಿಕಲಿ ಸ್ಟ್ರಾಂಗ್ ಇದ್ದೀರಾ. ನಿಮ್ಮ ಸ್ಟ್ರೆಂತ್ ನಿಮ್ಮ ಸೈಕಲಾಜಿಕಲಿ ಸ್ಟ್ರಾಂಗ್ ಆಗಿರೋದು. ನಿಮ್ಮ ವಾತಾವರಣ ನಿಮ್ಮನ್ನ ಆ ಲೆವೆಲ್ಗೆ ತಗೊಂಡೋಗಿದೆ. ಹಾಗಾಗಿ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನಾವ್ ಯಾವುದೇ ವಿಚಾರ ಬಂದ್ರು, ಇವತ್ತು ಮನ್ಸಲ್ಲಿ ನೀವು ಒಂದು ಅಂದ್ಕೊಳ್ಳಿ, ಯಾವುದೇ ವಿಚಾರ ಬಂದ್ರು ನಾವು ಬಗ್ಗಲ್ಲ, ಕುಗ್ಗಲ್ಲ, ಜಗ್ಗಲ್ಲ. ಯಾವುದೇ ಸವಾಲ್ ಬಂದ್ರು ನಾನು ಎದುರಿಸ್ತೀನಿ ಅನ್ನೋ ಒಂದು ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ, ಒಂದು ಪಾಯಿಂಟ್ ಪೋಷಕರಿದ್ರೆ ನಾನು ಮತ್ತೆ ಮಕ್ಕಳಿಗೂ ಒಂದೇ ಒಂದು ಪಾಯಿಂಟ್ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದಾರೆ ನೀವು ತಿಳ್ಕೊಳ್ಳಿ. ಮತ್ತೆ ತಂದೆ ತಾಯಿನು ನಿಮ್ಮ ಮಕ್ಕಳಿಗೆ ನೀವ್ ಹೇಳಿ ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳನ್ನ ಓದಿಸೋದಕ್ಕೆ ನೀವು ಎಷ್ಟು ಕಷ್ಟಪಡ್ತೀರಾ, ಅವರ ಜೀವನ ರೂಪಿಸೋದಕ್ಕೆ ನೀವೆಷ್ಟು ಕಷ್ಟಪಡ್ತಿದ್ದೀರಾ, ನೀವು ತಿಳ್ಕೋಬೇಕು, ತಂದೆ ತಾಯಿನೂ ಹೇಳ್ಬೇಕು. ಅದು ತುಂಬಾ ಮುಖ್ಯ. ಯಾಕಂತಂದ್ರೆ ನನ್ನ ಮಕ್ಕಳಿಗೆ ನಾನು ಏನ್ ಮಾಡ್ತೀನಿ ಯಾಕಪ್ಪ ಹೇಳೋದು, ನನ್ನ ಕಷ್ಟ ನಾನು, ಅವ್ರು ಚೆನ್ನಾಗಿರ್ಲಿ ಬೇಡ. ಯು ಶುಡ್ ನೋ ವಾಟ್ ಇಟ್ ಈಸ್. ನಿಮ್ಮ ಪೋಷಕರು ನಿಮಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು, ನಿಮ್ಮ ಪೋಷಕರು ಹೇಳಬೇಕು. ಅದು ತುಂಬಾ ಮುಖ್ಯ. ನಿಮಗೆ ಆವಾಗ ನಿಜವಿನ ಅರಿವು, ನಿಮ್ಮ ತಂದೆ ತಾಯಿಯ ಕಷ್ಟ, ಅವರು ನಿನಗೋಸ್ಕರ ಮಾಡ್ತಿರ್ತಕ್ಕಂಥ ತ್ಯಾಗ ನಿಮಗೆ ಗೊತ್ತಾಗ್ತದೆ ಅವಾಗ. ಸೊ ಹಂಗಾಗಿ ಎಜುಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದ್ಯೆ, ಜ್ಞಾನ, ಸಂಸ್ಕಾರ ಮೂರು ಮುಖ್ಯ. ಹಣ, ಆಸ್ತಿ, ಅಂತಸ್ತು ಎಲ್ಲ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಕಳ್ಕೋಬಹುದು. ಆದ್ರೆ ವಿದ್ಯೆ, ಜ್ಞಾನ, ಸಂಸ್ಕಾರ ಮೂರು ಮಾತ್ರ ನಮ್ಮ ಜೀವನದ ಕೊನೆಯವರೆಗೂ, ನಮಗೆ ಉಸಿರಿರೋವರೆಗೂ ನಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕೆಲವರು
ನನ್ನ 94-95 ಬ್ಯಾಚ್ ನನ್ನ ಸ್ನೇಹಿತರು ಇಲ್ಲಿ ಬಂದು ಕೂತಿದ್ದಾರೆ, ಸತೀಶ್ ಅಂತ. ತುಂಬಾ ಸಂತೋಷ ಆಯ್ತು ನೋಡಿ ಸತೀಶ್. ಸೊ ಇಷ್ಟೇ, ಒಳ್ಳೇದಾಗ್ಲಿ ನಿಮಗೆ. ನನ್ನಿಂದ, ನಮ್ಮ ಸಂಸ್ಥೆಯಿಂದ ನಿಮಗೇನಾದ್ರೂ ಅನುಕೂಲ ಆಗತ್ತೆ, ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ, ಓದೋದಕ್ಕೆ ಅನ್ನೋದೇನಾದ್ರೂ ಇದ್ರೆ ದಯವಿಟ್ಟು ಹೇಳಿ. ನಮ್ಮ ಆಡಳಿತ ಮಂಡಳಿ ಇದೆ, ನಮ್ಮ ಪ್ರಾಂಶುಪಾಲರು ಇದ್ದಾರೆ, ನನಗೆ ಏನೆಲ್ಲ ಸಹಕಾರ ಕೊಡಕ್ಕಾಗತ್ತೆ, ನಿಮಗೆ ಸಹಾಯ ಮಾಡಕ್ಕಾಗತ್ತೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ, ಕೊನೆಯದಾಗಿ ಇಡೀ ಆಡಳಿತ ಮಂಡಳಿಗೆ ಮತ್ತೆ ಸ್ಟಾಫ್ಗೆ ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.